ನೋಡಿ, ನಮ್ಮ ರಾಜ್ಯದಲ್ಲಿರುವಂಥ ರೈತರಿಗೆ ಸಂಕಷ್ಟ ಒಂದೆರಡಲ್ಲ. ಒಂದು ಕಡೆ ಮಳೆ ಬಂತು, ಓವರಾಗಿ ಬಂತು ಅಂದರೂ ಸಮಸ್ಯೆ, ಮಳೆ ಬರಲಿಲ್ಲ ಅಂದರೂ ಸಮಸ್ಯೆ. ಮತ್ತೊಂದು ಕಡೆ ಅಧಿಕಾರಿಗಳು ಹಿಂಗೆ ಕಾಟ ಕೊಡ್ತಾರೆ ಒತ್ತುವರಿ ತೆರವು ಅಂತ. ಮತ್ತೊಂದು ಕಡೆ ನೋಡಿ, ರಾಯಚೂರಿನಲ್ಲಿ ಖತರ್ನಾಕ್ ಕುದುರೆ ಕಂಟಕವಾಗಿಬಿಟ್ಟಿದೆ. ಇಲ್ಲಿ ಸುಮಾರು 70 ಎಕರೆಯಲ್ಲಿ ಬೆಳೆದಿದ್ದಂತಹ ಬೇರೆ ಬೇರೆ ಬೆಳೆಗಳೆಲ್ಲವನ್ನೂ ಆ ಕುದುರೆ ನಾಶ ಮಾಡಿಬಿಟ್ಟಿದೆ. ಆ ಜಿಟಿ ಮಳೆಯಲ್ಲಿ ಕುದುರೆಗೆ ಏನೋ ಚೆಲ್ಲಾಟ, ಬಟ್ ರೈತರಿಗೆ ಸಂಕಷ್ಟ, ಬೆಳೆ ನಷ್ಟ. ಆ ರೈತ ಮಾವು, ತೊಗರಿ, ಹತ್ತಿ, ಸೂರ್ಯಕಾಂತಿ, ಹೆಸರು, ಸೌತೆ ಎಲ್ಲವನ್ನು ಬೆಳೆದಿದ್ದು 70 ಎಕರೆಯಲ್ಲಿ ರೈತರು. ಎಲ್ಲಿ ಗೊತ್ತಾ ಇದು? ರಾಯಚೂರು ಜಿಲ್ಲೆಯ ಲಿಂಗಸಗೂರಿನ ನಾಗರಹಾಳದಲ್ಲಿ ಬೆಳೆ ಕಂಪ್ಲೀಟ್ ನಾಶ ಆಗಿಬಿಟ್ಟಿದೆ. ಒಂದೆರಡಲ್ಲ, 3 ತಿಂಗಳಿಂದ ಕುದುರೆ ಹಿಂಗೆ ಕಂಟಕ ಕೊಡ್ತಾ ಇದೆ ಅಂತ. ರೈತ ಸಾಕಿದ ನಾಯಿಯನ್ನ ಆ ಕುದುರೆ ಸಾಯಿಸ್ಬಿಟ್ಟಿದೆ ಒದ್ಬಿಟ್ಟು. ಒಂದೆರಡಲ್ಲ, ಕ್ವಾಟ್ಲೆ ಇದ್ರದು ಅಂತ. ಕುದುರೆಯನ್ನು ಸೆರೆ ಹಿಡಿಬೇಕು ಅಂತೇಳಿ ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಿಗೆ ಒತ್ತಾಯವನ್ನು ಮಾಡಿದ್ದಾರೆ. ಬಟ್ ಅಲ್ಲಿಗೆ ಇನ್ನೂ ರೆಸ್ಪಾನ್ಸ್ ಸಿಕ್ಕಿಲ್ಲ ಅದ್ರ ಬಗ್ಗೆ. ನೋಡಿ, ಆ ಕುದುರೆ ಕೊಡ್ತಾ ಇರೋ ಉಬ್ಬಟ್ಟಲ್ಲ, ಅದಕ್ಕೇನೋ ಆಟ. ಪಾಪ ರೈತರಿಗೆ ಸಂಕಷ್ಟ. ಈ ಕುದುರೆ ಕಾಟದಿಂದ ಬೆಳಿಗ್ಗೆ 5 ಗಂಟೆಲಿಂದ ಸಾಯಂಕಾಲವರೆಗೆ ಆದ್ರೂ ಕಾಯಬೇಕು. ಬೆಳಿಗ್ಗೆ ಒಬ್ಬೊಬ್ಬರ ಹೊಡ್ಯಕ್ ಹೋದ್ರ ಮೈ ಮೇಲೆ ಕಡಿಯಕ್ ಬರ್ತದ. 4-5 ಮಂದಿಯಲ್ಲಿ ಒಂದು 8-10 ಮಂದಿ ರೈತರಿದ್ರ ಓಡಿ ಹೋಗ್ತದ. ಓಡಿ ಒಂದು 2 ಕಿಲೋಮೀಟರ್ ತದ ಓಡಿಸ್ಕೊಂಡು ಬಿಟ್ಟು ಬಂದ್ರೆ ಮತ್ತೆ ಮರ್ದಿನ ಬಂದು ನಮ್ಮ ಬೆಳೆ ಎಲ್ಲ ಹಾಳು ಮಾಡಕತ್ತದ. ನನ್ನ ಪಕ್ಕದ ಹೊಲ್ದಾರ್ದು ಮಾವಿನ ಗಿಡ ಹಾಕಿದಾರ, ಅದೆಲ್ಲ ನಾಶ ಮಾಡಿಬಿಟ್ಟದ. ಅದು ಒಂದ್ ನಾಯಿ ತರುದು, ಅವ್ರು ನಾಯಿ ಕಡಿಯಕ್ ಹೋದ್ರ ಅಂತಂದಿಂದ ಕಾಲಿಲೆ ಒದ್ದು ಸಾಯಿ ಹೊಡೆದ್ಬಿಟ್ಟೈತಿ. ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಸ್ಥಳಾಂತರ ಮಾಡ್ಬೇಕನ್ನೊಂದು ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ನೀಲಕಂಠ ಸ್ವಾಮಿ ಫೋನ್ ಸಂಪರ್ಕದಲ್ಲಿ. ನೀಲಕಂಠ ಸ್ವಾಮಿ, 3-4 ತಿಂಗಳಿಂದಲೂ ಹೀಗೆ ಸಮಸ್ಯೆ ಆಗ್ತಾ ಇದೆ ಕುದುರೆಯಿಂದ ಅಂತಂದ್ರೆ ಎಲ್ಲಿಂದ ಬಂತಂತೆ ಕುದುರೆ ಇದು? ಆಮೇಲೆ ಅಧಿಕಾರಿಗಳಿಗೆ ಇದಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ರಲ್ವಾ? ಏನಾದರೂ ಆಕ್ಷನ್ ತಗೊಂಡ್ರಾ? ನಿಜ ಶರತ್, ಇದೇನು ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ನಾಗರಾಳ ಗ್ರಾಮದ ಸುತ್ತಮುತ್ತಲು ಇರುವಂತಹ ರೈತರಿಗೆ ಈ ಒಂದು ಕುದುರೆ ಕೊಡ್ತಾ ಇರ್ತಕ್ಕಂಥ ಕಾಟ ಕಳೆದ 3 ತಿಂಗಳ ಹಿಂದೆ ಯಾರೋ ಒಬ್ರು, ಇದು ಒಂದು ಯಾವ್ದೋ ಕಾಡಿಂದ ಆಯ್ತು ಅದು ಬಂದಿರ್ತಕ್ಕಂಥ ಸಾಕಿರೋ ಕುದುರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇರ್ತಕ್ಕಂಥ ರೈತರು ಹೇಳ್ತಾ ಇದ್ದಾರೆ. ಯಾರೋ ಕರ್ಕೊಂಡ್ಬಂದು ಈ ಒಂದು ಸ್ಥಳದಲ್ಲಿ ಬಿಟ್ಟು ಹೋಗಿದ್ದಾರೆ. ಅದು ಆ ಒಂಟಿಯಾಗಿರೋದ್ರಿಂದ ಅದು ಯಾರಾದ್ರೂ ಅದನ್ನ ಓಡಿಸೋದಕ್ಕೆ ಹೋದ್ರೆ ಅವ್ರ ಮೇಲೆ ಹಲ್ಲೆ ಮಾಡುತ್ತೆ. ಮತ್ತು ನಾಯಿಗಳೇನಾದ್ರೂ ಅದ್ರ ಮೇಲೆ ಓಡಿಸೋ ಪ್ರಯತ್ನ ಪಡಿದ್ರೆ ಈಗಾಗಲೇ ಒಂದು ನಾಯಿ ಮೇಲೆ ದಾಳಿ ಮಾಡಿ ಕೂಡ ಬಲಿ ಪಡೆದಿರ್ತಕ್ಕಂಥದ್ದು. ಹಾಗಾಗಿ ರೈತರು ಇದೀಗ ತಮ್ಮ ಹೊಲಗಳಿಗೆ ಹೋಗೋದಕ್ಕೆ ಭಯ ಪಡ್ತಿದ್ದಾರೆ. ಮತ್ತು ಅಲ್ಲಿ ತಮ್ಮ ಬೆಳೆಗಳನ್ನ ಉಳಿಸ್ಕೋಬೇಕು ಅಂದ್ರೆ ರಾತ್ರಿ ಇಡೀ ತಮ್ಮ ಹೊಲಗಳಲ್ಲಿ ಕಾಯ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ಯಾಕಂತಂದ್ರೆ ಕುದುರೆಗಳಿಗೆ ಸಾಮಾನ್ಯವಾಗಿ ಜಿಟಿ ಮಳೆ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಆ ಜಿಟಿ ಮಳೆಯಲ್ಲಿ ಕುಣಿದಾಡುತ್ತೆ ಕುದುರೆಗಳು. ಆ ಒಂದು ಕುದುರೆ ಕುಣಿದಾಡೋದ ಹಿನ್ನೆಲೆಯಲ್ಲಿ ಇದೀಗ ರೈತರ ಹೊಲಗಳಲ್ಲಿ ಇರ್ತಕ್ಕಂಥ, ಅದು 1 ಅಡಿ 2 ಅಡಿ ತೊಗರಿ ಸೇರಿದಂತೆ ಬೇರೆ ಬೇರೆ ಬೆಳೆಗಳಲ್ಲಿ ಹಾಕಿದ್ದಾರೆ. ಆ ಬೆಳೆಗಳಲ್ಲಿ ಕುಣಿದಾಡೋದ್ರಿಂದ ಎಲ್ಲೋ ಒಂದು ಕಡೆ ಕುದುರೆಗೆ ಏನೋ ಒಂಥರ ಹುಚ್ಚಾಟ ಆದ್ರೆ ರೈತರಿಗೆ ಸಂಕಟ ಆಗಿರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಜನ ರೈತರು ತಮ್ಮ ಬೆಳೆಗಳನ್ನ ಕಳ್ಕೊಂಡಿದ್ದಾರೆ. ಮಾವಿನ ಗಿಡಗಳನ್ನ ಹಾಕಿದಂತ ಸಂದರ್ಭದಲ್ಲಿ ಅವುಗಳನ್ನು ಕೂಡ ಹಾಳು ಮಾಡ್ತಾ ಇದೆ. ಈಗಾಗಲೇ ಈ ಒಂದು ಕುದುರೆ ಕಾಟವನ್ನು ಯಾರಿಗೆ ದೂರ್ ಕೊಡ್ಬೇಕು ಅನ್ನೋದೇ ಇಲ್ಲಿ ರೈತರಿಗೆ ಸಂದೇಹ ಇರ್ತಕ್ಕಂಥ. ಯಾಕಂದ್ರೆ ಅರಣ್ಯ ಇಲಾಖೆಗೆ ಬರುತ್ತೋ ಅಥವಾ ಯಾರಿಗ್ ಬರುತ್ತೋ ಅಂತ ಈಗಾಗಲೇ ಅಲ್ಲಿ ಇರ್ತಕ್ಕಂಥ ವಿಡಿಯೋಗಳಿಗೂ ಕೂಡ ಮಾಹಿತಿ ತಿಳಿಸಿರ್ತಕ್ಕಂಥದ್ದು. ಆದ್ರೆ ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ ಅನ್ನೋದು ರೈತರ ಬೇಸರ ಆಗಿರ್ತಕ್ಕಂಥದ್ದು. ಶರತ್, ಎಸ್, ಥ್ಯಾಂಕ್ ಯು ನೀಲಕಂಠ ಸ್ವಾಮಿ ಡೀಟೇಲ್ಸ್ಗಾಗಿ.